ಧಾರವಾಡ. ಸ್ವಸಹಾಯ ಸಂಘಗಳ ದಶಮಾನೋತ್ಸವ ಸಂಭ್ರಮ ಯಶಸ್ವಿ. ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಹಾಗೂ ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಸಹಾಯ ಸಂಘಗಳ ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವು ಇಂದು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಅಜ್ಜಪ್ಪ ಹೊರಿಕೇರಿ ವಹಿಸಿದ್ದರು. ನಬಾರ್ಡ್ನ ಎಜಿಎಂ ಆಗಿರುವ ಶ್ರೀ ಮನೋಹರ ಕಾಂಬಳೆ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮಂಜುಳಾ ಎಂ ಹೊರಿಕೇರಿ, ಕಾರ್ಯದರ್ಶಿಗಳು ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ, ಶ್ರೀಮತಿ ತೇಜಸ್ವಿನಿ ಎಸ್ ನಾಯಕ್, ಸಿಇಒ, ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಧಾರವಾಡ ಮತ್ತು ಶ್ರೀ ಆರ್.ಎಲ್. ಚೌಹಾನ್ ಅವರು ಉಪಸ್ಥಿತರಿದ್ದರು. ದಶಮಾನೋತ್ಸವ ಆಚರಿಸಿಕೊಂಡ 7 ಸ್ವಸಹಾಯ ಸಂಘಗಳನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಕಿರುಕಾಣಿಕೆ ನೀಡಿ ಅಭಿನಂದಿಸಲಾಯಿತು.
ಸನ್ಮಾನಿತ ಸಂಘಗಳು: ವೈಷ್ಣವಿ ನವೋದಯ ಸ್ವಸಹಾಯ ಸಂಘ, ಗ್ರಾಮ ನಗಟ್ಟಿ. ಲಕ್ಷ್ಮೀ ನವೋದಯ ಸ್ವಸಹಾಯ ಸಂಘ, ಗ್ರಾಮ ನಗಟ್ಟಿ. ಭಾಗ್ಯ ನವೋದಯ ಸ್ವಸಹಾಯ ಸಂಘ, ಗ್ರಾಮ ನಗಟ್ಟಿ. ಶ್ರೀ ಕಲ್ಮೇಶ್ವರ ನವೋದಯ ಸ್ವಸಹಾಯ ಸಂಘ, ಗ್ರಾಮ ನಗಟ್ಟಿ. ಮೈಲಾರಲಿಂಗೇಶ್ವರ ನವೋದಯ ಸ್ವಸಹಾಯ ಸಂಘ. ಅಮರಗೋಳ ಶ್ರೀ ಚಾಮುಂಡೇಶ್ವರಿ ನವೋದಯ ಸ್ವಸಹಾಯ ಸಂಘ. ಅಮರಗೋಳ ಸರಸ್ವತಿ ನವೋದಯ ಸ್ವಸಹಾಯ ಸಂಘ. ನವನಗರ. ಪ್ರಮುಖ ಭಾಷಣದಲ್ಲಿ ಮಾತನಾಡಿದ ಶ್ರೀ ಮನೋಹರ ಕಾಂಬಳೆ ಅವರು, ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ನಬಾರ್ಡ್ ಹಾಗೂ ಎಂಎಸ್ಎಸ್ಎನ್ಡಿ ವತಿಯಿಂದ ಎಂಬ್ರಾಯ್ಡರಿ, ಹೊಲಿಗೆ ಸೇರಿದಂತೆ ವಿವಿಧ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು. ಸ್ವಸಹಾಯ ಸಂಘಗಳಲ್ಲಿ ನಮ್ಮ ದೇಶದಲ್ಲಿ ನೋಡಿದ್ರೆ 5 ಕೋಟಿಗಿಂತ ಜಾಸ್ತಿ ಸ್ವಸಹಾಯ ಸಂಘಗಳಿದ್ದಾವೆ. ಬಟ್ ಆ 5 ಕೋಟಿನಲ್ಲಿ ಕೇವಲ 5ರಿಂದ 10% ಮಾತ್ರ ಸ್ವಉದ್ಯೋಗ ಏನಾದರೂ ಮಾಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ 80 to 90% ಆಲ್ಮೋಸ್ಟ್ ಎಲ್ಲ ಆಂತರಿಕ ಸಾಲ ಆಗಲಿ ಅಥವಾ ಕನ್ಸಂಪ್ಷನ್ ಲೋನ್ ಅಂತ ಹೇಳ್ತಾರೆ. ಸೊ ಆ ರೀತಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ದಾರೆ. ಸೊ ನಾವು ಉದ್ಯಮಿ ಆಗಬೇಕಂತ ಒಂದು ಮುಖ್ಯ ಉದ್ದೇಶದಿಂದ ಈ ಸಂಘಗಳ ರಚನೆ ಮಾಡಿರೋದು. ಸಾಲು 1997ರಲ್ಲಿ RBI ಮಾಸ್ಟರ್ ಸರ್ಕ್ಯುಲರ್ ಮುಖಾಂತರ ಈ ಸ್ಕೀಮ್ ನಮ್ಮ ದೇಶದಲ್ಲಿ ಪ್ರಾರಂಭ ಆಯಿತು. ಅದಕ್ಕೆ ಮುಂಚೆ ಸ್ವಸಹಾಯ ಸಂಘಗಳ ಕನ್ಸೆಪ್ಟು ಇರಲಿಲ್ಲ ನಮ್ಮ ದೇಶದಲ್ಲಿ. ಸೊ ಕಳೆದ 33 ವರ್ಷ ಆಯಿತು, 34ನೇ ವರ್ಷ. ಸೊ ಈ 34 ಇಯರ್ಸ್ ಹಿಸ್ಟ್ರಿನಲ್ಲಿ ನಮ್ಮ ದೇಶದಲ್ಲಿ ಈ ಸ್ವಸಹಾಯ ಸಂಘಗಳ ಏನು ಕನ್ಸೆಪ್ಟ್ ಏನು ಬಂದಿದೆ ಅದರಿಂದ ಭಾಳಷ್ಟು ಪರಿವರ್ತನೆ ಆಗಿದೆ. ಇವಾಗ ಎಲ್ಲ ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರದಿಂದ ಆಗಲಿ ಹಲವಾರು ಸ್ಕೀಮ್ಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಅಂದರೆ ಸಂಜೀವಿನಿ ಅಂತ ನೀವು ಕಾರ್ಯಕ್ರಮ ಕೇಳಿರ್ಬೋದು. ಅದು ನಮ್ಮ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ NRLM ಅಲ್ಲಿ ಕೂಡ ಸ್ವಸಹಾಯ ಸಂಘಗಳ ರಚನೆ ಆಗಲಿ, ಸ್ಯಾಚುರೇಷನ್ ಆಗಲಿ. ಸೊ ಎಲ್ಲ ಹಳ್ಳಿಯಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾವೆ. ಇದರಿಂದ ಮಹಿಳಾ ಸಬಲೀಕರಣ ಆಗಲಿ ಅಥವಾ ಹೊಸ ಬಿಸ್ನೆಸ್ಗೆ ಒಂದು ಒತ್ತು ಕೊಡೋದಾಗಲಿ, ಈ SHG ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಭಾಳಷ್ಟು ಮಹಿಳೆಯ ಎಂಟರ್ಪ್ರಿನರ್ಸ್ ಅಂದರೆ ಮಹಿಳೆ ಬಿಸ್ನೆಸ್ ಮ್ಯಾನ್ ಆಗಲಿ, ಮಹಿಳೆ ಉದ್ಯಮಿ ಆಗಲಿ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ತಮ್ಮೆಲ್ಲರಿಗೂ ಒಂದು ಸಲಹೆ ಅಂದರೆ ತಾವೆಲ್ಲರೂ 100% ಇಲ್ಲಿ ಪ್ರಾಂಪ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ತುಂಬ ಒಳ್ಳೆಯದು. ಒಂದು ಸಲಹೆ ಏನಂದರೆ ಈಗ ನೀವು ಮುಂದಿನ ಸ್ವಲ್ಪ ನೆಕ್ಸ್ಟ್ ಹೆಜ್ಜೆ ನಾವು ಇಡೋಕ್ಕೆ ನಾವು ಪ್ರಯತ್ನ ಮಾಡೋದು. ವೈಯಕ್ತಿಕವಾಗಿ ಆಗಲಿ ಅಥವಾ ಸಂಘ ವತಿಯಿಂದಾಗಲಿ ಏನಾದರೂ ಒಂದು ನಾವು ಬಿಸ್ನೆಸ್ ನಿಲ್ಲಿಸಬೇಕು. ನಮ್ಮದೇ ಒಂದು ಸಂಘ ವತಿಯಿಂದ ಏನಾದರೂ ಒಂದು ಬಿಸ್ನೆಸ್ ನಾವು ನಡೆಸಬೇಕು. ವೈಯಕ್ತಿಕವಾಗಿ ತುಂಬ ಜನ ಮಾಡ್ತಾ ಇದ್ದಾರೆ, ಬಟ್ ಸಂಘ ವತಿಯಿಂದ ಮಾಡೋರು ಜನ ಸ್ವಲ್ಪ ಕಡಿಮೆ ಇದ್ದಾರೆ. ಹೊಲಿಗೆ ಎಲ್ಲರೂ ಮಾಡ್ತಾ ಇದ್ದೀರಾ. ಸೊ ನಿಮ್ಮದೇ ಒಂದು ಯೂನಿಟ್ ಹಾಕ್ಬೋದು, ನಿಮ್ಮದೇ ಒಂದು ಸ್ಪೆಷಲೈಸ್ಡ್ ಪ್ರಾಡಕ್ಟ್ ಮಾಡ್ಬೋದು. ಹೊಲಿಗೆ ಎಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ, ಬಟ್ ಕೇವಲ ಹೊಲಿಗೆ ಮಾಡಿದರೆ ನಮಗಷ್ಟು ಇನ್ಕಮ್ ಸಿಗಲ್ಲ, ಅಷ್ಟು ಆದಾಯ ಜನ್ರೇಟ್ ಆಗೋದಿಲ್ಲ. ಅದರಲ್ಲಿ ನಾವು ಏನಾದರೂ ಒಂದು ಸ್ಪೆಷಲೈಸೇಷನ್ ಮಾಡಬೇಕು, ಅಡ್ವಾನ್ಸ್ಡ್ ಆರ್ಟ್ಸ್ ಮಾಡಬೇಕು, ಏನಾದರೂ ಒಂದು ಎಂಬ್ರಾಯ್ಡರಿ ಆಗಲಿ ಅಥವಾ ಅದರಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ಮಾಡಬೇಕು. ಧಾರವಾಡಲ್ಲಿ ಈಗ ಉದಾಹರಣೆಗೆ ನಿಮಗೆ ಹೇಳಬೇಕಾದ್ರೆ ನೋಡಿ, ನವಲ್ಗುಂದ ದರ್ಜ್ ಅಂತ ಇದೆ, ಕಸೂತಿ ಅಂತ ಇದೆ, ಆರಿ ಅಂತ ಇದೆ, ಇವೆಲ್ಲ ಬೇರೆ ಬೇರೆ ಆರ್ಟ್ಸ್ ಎಲ್ಲ ಜನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಸ್ವಲ್ಪ ಹೊಸತನ ಹುಡುಕ್ಬೇಕು ನಾವು. ಏನಾದರೂ ಒಂದು ಫ್ಯೂಷನ್ ಆರ್ಟ್ ಇರಲಿ, ಅಂದರೆ ಎರಡು ಬೇರೆ ಬೇರೆ ಥರ ನಾವು ಆರ್ಟನ್ನು ಕಂಬೈನ್ ಮಾಡಿ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ನಿರ್ಮಾಣ ಮಾಡ್ಬೋದು. ಮಾರ್ಕೆಟ್ಗೆ ಏನು ಬೇಕು, ಯಾವಾಗಲೂ ಏನಾದರೂ ಒಂದು ಹೊಸದು ಬೇಕು. ಸೊ ಆ ದೃಷ್ಟಿಯಲ್ಲಿ ಆ ದಿಶೆಯಲ್ಲಿ ಸ್ವಲ್ಪ ಯೋಚಿಸ್ಬೋದು. ಆ್ಯಂಡ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದುವರೆಗೂ ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ. ವಾರ್ಲಿ ಆರ್ಟ್ ಅಂತ ಕೇಳಿದ್ದೀರಾ? ವಾರ್ಲಿ ಪೇಂಟಿಂಗ್ಸ್ ನೋಡಿದ್ದೀರಾ? ಎಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ಸಲ್ಲಿ ಒಂದೊಂದು ಕಡೆ ನೀವು ಹೋದರೆ, ಇವನ್ ನಮ್ಮ DC ಆಫೀಸ್ ಕಂಪೌಂಡಲ್ಲಿ ಹೋದರೂ ಕೂಡ ನಿಮಗೆ ವಾರ್ಲಿ ಪೇಂಟಿಂಗ್ಸ್ ಅಂತ ಕಾಣಿಸುತ್ತೆ, ಧಾರವಾಡ DC ಆಫೀಸ್. ಅದೆಲ್ಲ ಮಹಾರಾಷ್ಟ್ರದ ಆರ್ಟ್, ಅದು ಟ್ರೈಬಲ್ ಆರ್ಟ್. ಆ ಆರ್ಟ್ ತೊಗೊಂಡು ನಾವು ಕಸೂತಿ ಹಾಕಿದ್ರೆ ಹೇಗೆ, ಆ ಥರ ಯಾರು ಮಾಡಿಲ್ಲ. ಆ ಡಿಸೈನಲ್ಲಿ ಕಸೂತಿ ಇದುವರೆಗೂ ಯಾರು ಮಾಡಿಲ್ಲ. ಅಂದರೆ ಈ ಥರ ಒಂದು ಉದಾಹರಣೆ ಕೊಡ್ತಾ ಇದೆ. ನೀವು ಏನಾದರೂ ಒಂದು ಫ್ಯೂಷನ್ ಮಾಡಿ ಏನಾದರೂ ಒಂದು ಹೊಸ ಪ್ರಾಡಕ್ಟ್ ನಿರ್ಮಾಣ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಮಾರ್ಕೆಟಲ್ಲಿ ಡಿಮಾಂಡ್ ಸಿಗುತ್ತೆ. ಆಮೇಲೆ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಜನರಿಗೆ ಇವಾಗ ಕಾಮನ್ ಥಿಂಗ್ಸ್ ಎಲ್ಲರಿಗೆ ಸಿಗ್ತಾ ಇದೆ, ಬಟ್ ಜನ ಏನು ಮಾಡ್ತಾರೆ, ಏನಾದರೂ ಒಂದು ಡಿಫ್ರೆಂಟ್ ಬೇಕು ಅವರು. ಸೊ ಅದೊಂದು ಪ್ರಯತ್ನ ಮಾಡಿ. ಅದ್ರ ಜೊತೆಗೆ ಆಹಾರ ಸಂಸ್ಕರಣೆಗೆ ಕೇಂದ್ರ ಸರ್ಕಾರದಿಂದ ಕೂಡ ತುಂಬ ಸಬ್ಸಿಡಿ ಸ್ಕೀಮ್ಸ್ ಎಲ್ಲ ಇದ್ದಾವೆ. ಅದನ್ನು ಕೂಡ ನೀವು
ಪ್ರಯತ್ನ ಮಾಡ್ಬೋದು. 50%ವರೆಗೂ ನಿಮಗೆ ಸಬ್ಸಿಡಿ ಸಿಗ್ತಾ ಇದೆ. ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ. ಸೊ ನಮ್ಮದು ಒಂದೇ ಸಲ ಏನಾದರೂ ಒಂದು ಬಿಸ್ನೆಸ್ಸಿಗೆ ಪ್ರಯತ್ನ ಮಾಡಿ ಅಂತ. ಆಂತರಿಕ ಸಾಲ ಎಲ್ಲ ನಡೀತಾ ಇರುತ್ತೆ, ರಿಪೇಮೆಂಟ್ ಎಲ್ಲ ಮಾಡ್ತಿರ್ತೀವಿ. ಬಟ್ ಸಂಘದ ವತಿಯಿಂದ ಒಂದು ಬಿಸ್ನೆಸ್ ಆದರೆ ನಿಮಗೂ ಒಂದು ಐಡೆಂಟಿಟಿ ಸಿಗುತ್ತೆ, ನೀವು ಫೇಮಸ್ ಆಗ್ತೀರಾ, ನಿಮ್ಮದು ಹೆಸರು ಎಲ್ಲ ಕಡೆ ಹೋಗುತ್ತೆ. ಈ ಸಂಘದವರು ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಏನೋ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ, ಮಾರ್ಕೆಟಲ್ಲಿ ಏನೋ ಒಂದು ಹೊಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಆಗ್ತಾರೆ, ಇನ್ನಷ್ಟು ಬೇರೆ ಎಲ್ಲ ಸಂಘಗಳೆಲ್ಲ ನೋಡಿಕೊಂಡು ನಿಮ್ಮ ಉದಾಹರಣೆ ನೋಡ್ಕೊಂಡು ಕಲಿತಾರೆ. ಅಧ್ಯಕ್ಷೀಯ ಭಾಷಣದಲ್ಲಿ ಶ್ರೀ ಮಲ್ಲಿಕಾರ್ಜುನ ಅಜ್ಜಪ್ಪ ಹೊರಿಕೇರಿ ಅವರು ಸಂಸ್ಥೆಯು ಈವರೆಗೆ 51 ಕೋಟಿ ಠೇವಣಿ ಸಂಗ್ರಹಿಸಿದ್ದು 41 ಕೋಟಿ 100ರಷ್ಟು ಸಾಲ ಮರುಪಾವತಿ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಧಾರವಾಡ ಜಿಲ್ಲಾದ್ಯಂತ ಶಾಖೆಗಳನ್ನು ತೆರೆಯುವ ಗುರಿಯಿದೆ ಎಂದು ಹೇಳಿದರು. ದಶಮಾನೋತ್ಸವ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದಂಥ ಮತ್ತು ನವಾಡಿನ ಹಲವಾರು ಯೋಜನೆಗಳನ್ನು ನನಗೆ ಅನಿಸಿದ ಮಟ್ಟಿಗೆ ನಾನು ಮಾಹಿತಿ ಬಂದ ಪ್ರಕಾರ ಇವತ್ತು ಧಾರವಾಡ ಜಿಲ್ಲೆಯಾದ್ಯಂತ ಹೆಚ್ಚಿನ ಆಸಕ್ತಿಯನ್ನು ಮಹಿಳಾ ಸಂಘಗಳಿಗೆ ಸ್ವಉದ್ಯೋಗದ ಪರಿಕಲ್ಪನೆಯನ್ನು ಪ್ರತಿ ಹಳ್ಳಿಗಳಿಗೂ ತಿಳಿಸಿಕೊಡ್ತಕ್ಕಂಥ ನಮ್ಮ ಮನೋಹರ್ ಕಾಂಗ್ರೆಸ್ ಅವರಿಗೆ ನಮ್ಮ ಗಮನ ಸಲ್ಲಿಸ್ತೇವೆ. ಯಾಕಂತಂದ್ರೆ ಅವ್ರ ಬಗ್ಗೆ ನಾವು ಹೇಳೋದು ಅಂತಂದರೆ ಅವ್ರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ರೈತರ ಸಮಸ್ಯೆಗಳು ಏನೇ ಇದ್ದರೆ ರೈತರಿಗೆ ಸಾಲ ಕೊಡುವಂಥದ್ದಿರ್ಬೋದು, ಮಹಿಳಾ ಸಂಘಗಳಿಗೆ ಸಾಲ ಕೊಡುವಂತಿರ್ಬೋದು, ಅಥವಾ NGOಗಳ ಮುಖಾಂತರ ಏನೇನು ಸಾರ್ವಜನಿಕರಿಗೆ ಸಮಾಜದ ಏಳಿಗೆಗಾಗಿ ಹಗಲಿರುಳು ಕೂಡ ಆ ಶ್ರಮಿಸ್ತಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಯಾಗಿ ಆಗಮಿಸಿದ್ದಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆ ರೀತಿ ಸಂಸ್ಥೆಯ ಕಾರ್ಯದರ್ಶಿಯಂಥ ಮಂಜುಳಾ ಹೊರಕೇರಿ ಅವರೇ ಹಾಗೂ ಇನ್ನೋರ್ವ ನಾವು ಬ್ಯಾಂಕ್ ನಿರ್ದೇಶಕರಂಥ ಅರುಣ್ ಚೌಹಾಣ್ ಅವರೇ, ಶಿವರಂತ ತೇಜಸ್ವಿ ನಾಯಕ್ ಅವರೇ, ಮತ್ತು ನಮ್ಮ ಕಾಮನಗಟ್ಟಿ ಗ್ರಾಮದವರು ಮತ್ತು ಮಹಿಳಾ ಸಂಘಗಳ ಪರಿಕಲ್ಪನೆಯನ್ನು ಈಗಾಗಲೇ ಮಾತನಾಡಿದಂಥ ಗೀತಾ ಪಗಾದವರೇ, ಲಕ್ಷ್ಮಿ ಅವರೇ, ಹಾಗೂ ನಮ್ಮ ಪ್ರೇರಕರಾದಂಥ ದೀಪಾ ಅವರೇ, ಎಲ್ಲ ನನ್ನ ಸಂಸ್ಥೆಯ ಸಿಬ್ಬಂದಿ ವರ್ಗವೇ, ಮಹಿಳಾ ಸಂಘಗಳ ಪ್ರತಿನಿಧಿಗಳು, ಇವತ್ತು ಭಾಳ ಸಂತೋಷ ಅನ್ನಿಸ್ತದೆ. ನಾವು ಕಟ್ಟಿದಂಥ ಸಂಸ್ಥೆಗಳು 10 ವರ್ಷಗಳ ಕಾಲ ನವೋದಯ ಸಂಘಗಳನ್ನು ಬೆಳೆಸಿದ್ರಲ್ಲ, ಅದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಗಾಮನಗಟ್ಟಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಸಂಘವನ್ನು ಪ್ರಾರಂಭ ಮಾಡಿದಾಗ ಗೀತಾ ಪಗದವರು ನಾವು ಕೂಡಿ ಗಾಮನಗಟ್ಟಿ ಗ್ರಾಮನ ಗುಡಿಯಾಗ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವತ್ತ ಕೇವಲ 5 ಸಂಘಗಳು ಮೊದಲು 5 ಸಂಘಗಳು ಇವತ್ತು ಪ್ರಾರಂಭವಾದವು. ವೈಷ್ಣವಿ ನವೋದಯ ಸ್ವಸಹಾಯ ಸಂಘ, ಲಕ್ಷ್ಮೀ ನವೋದಯ ಸ್ವಸಹಾಯ ಸಂಘ, ಭಾಗ್ಯ ನವೋದಯ ಸ್ವಸಹಾಯ ಸಂಘ, ಕಲ್ಮೇಶ್ವರ ನವೋದಯ ಸಂಘ ಹಾಗೂ ಚಾಮುಂಡೇಶ್ವರಿ ನವೋದಯ ಸಂಘ ಇದು ಕಾಮನಗಟ್ಟಿಗೆ ಪ್ರಾರಂಭವಾದವು. ಅಮರಗುಳದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಸಹಾಯ ಸಂಘ ಹಾಗೂ ನವನಗರದಲ್ಲಿ ಸರಸ್ವತಿ ನವೋದಯ ಸ್ವಸಹಾಯ ಸಂಘ. ಈ 7 ಸಂಘಗಳು ಇವತ್ತು 10 ವರ್ಷಗಳನ್ನು ಪೂರೈಸಿ ದಶಮಾನೋತ್ಸವ ಸಮಾರಂಭವನ್ನು ಇವತ್ತು ಆಚರಿಸಿದ್ರಿ. ನನಗೆ ಈ ಸಮಾರಂಭವನ್ನು ಮಾಡ್ತೀವಿ ಅಂತೇಳಿ ದೀಪಾ ಬಂದು ಹೇಳಿದರು. ನಾವು ಒಂದೇ ಮಾತು ಹೇಳಿದ್ದೆ, ಅವರ ಊರಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಇವ್ರ ಕಾರ್ಯಕ್ರಮವನ್ನು ನಾನು ಬೇಡ, ನಮ್ಮ ಸಂಘಕ್ಕೆ ಅವ್ರನ್ನ ಕರೆಸ್ರಿ, ನಮ್ಮ ಕಾರ್ಯಕ್ರಮದಲ್ಲೇ ನಾವು ಮಾಡೋಣ ಅಂತೇಳಿ ಹೇಳಿದಾಗ ಇವತ್ತು ತಾವೆಲ್ಲರೂ ಕೂಡ ತಮ್ಮ ಸಮಯವನ್ನು ನಮ್ಮ ಸಂಸ್ಥೆಗೆ ಕೊಟ್ಟು ಬಂದಿದ್ದೀರಿ. ಅದಕ್ಕೆ ಸದ್ಗುರು ಸಿದ್ದಪ್ಪಜ್ಜ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೇದು ಮಾಡಲಿ. ಇವತ್ತು 10 ವರ್ಷದ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ಬೋದಿತ್ತು. ನಾನು ಮಹಿಳಾ ಸಂಘಗಳನ್ನು ಕರೆದ್ರೆ ಸುಮಾರು 25,000 ಮಹಿಳೆಯರು ನಮ್ಮ ಜಿಲ್ಲೆಯಾದ್ಯಂತ ಇವತ್ತು ಬರ್ತಾ ಇದ್ದಾರೆ. ಈ ಸಂಸ್ಥೆಯ ಸದಸ್ಯರಿದ್ದಾರೆ. ಸುಮಾರು 3,000 ಸಂಘಗಳು ಇವತ್ತು ನವೋದಯ ಸಂಘಗಳು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದಾವೆ. ಇವತ್ತು ಬರೀ ಹುಬ್ಬಳ್ಳಿ ತಾಲೂಕಷ್ಟೇ ಅಲ್ಲ, ಹುಬ್ಬಳ್ಳಿ, ಧಾರವಾಡ, ಕುಂದಗೋಳ, ಕಲಘಟಗಿ ಹಾಗೂ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಕೂಡ ನಮ್ಮ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅಂಥದ್ರಲ್ಲಿ ಮೊದಲನೇದಾಗಿ ಪ್ರಾರಂಭವಾಗಿ 10 ವರ್ಷದ ಕಾಲ ಇವತ್ತು ದಶಮಾನೋತ್ಸವ ಅಧ್ಯಕ್ಷಿದ್ದೀನಿ. ನಾನು ನಿಮ್ಗೆಲ್ಲರಿಗೂ ಬರ್ಕೊಡ್ತೇನೆ. ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ, ಇದೊಂದು ಲಾಭ ಮಾಡುವಂಥ ಸಂಸ್ಥೆಯಲ್ಲ, ಸಮಾಜದಲ್ಲಿ ಹಿಂದುಳಿದಂಥ ಪ್ರಾರಂಭದಲ್ಲಿ ಕೇವಲ ಕೆಲವು ಹಣಗಳನ್ನು ಪ್ರಾರಂಭವಾದಂಥ ಸಂಸ್ಥೆ ಇವತ್ತು 2025 10 ವರ್ಷ ನಮ್ಮ ಸಂಸ್ಥೆ ಕೂಡ ಪ್ರಾರಂಭ ಮಾಡಿದೆ ಸರ್. 10 ವರ್ಷದಲ್ಲಿ ನಾವು ಸಾಧನೆಯನ್ನು ನೋಡಿದರೆ ಸುಮಾರು
51 ಕೋಟಿವರೆಗೆ ಠೇವಣಿಯನ್ನು ಸಂಗ್ರಹಣೆ ಮಾಡಿದ್ದೇವೆ ಸರ್. 51 ಕೋಟಿಯನ್ನು ಕೊಡಲಿಕ್ಕೆ ಅದರ ಹೆಚ್ಚಿನ ಒಂದು ಭಾಗ ಯಾವುದಪ್ಪ ಅಂದರೆ ಆ ಸಾಧನೆಗೆ ಹೆಚ್ಚಿನ ಕೀರ್ತಿ ಆಗ್ಬೋದು ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳು. ಇವತ್ತು 51 ಕೋಟಿಯಲ್ಲಿ ನಾವು ವ್ಯವಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಠೇವಣಿ ಇರುವ ಸಂಘ ಅಂದರೆ ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳಿಂದ ಆ ಸಂಘಗಳ ಮುಖಾಂತರನೇ ನೀವು ಉಳಿತಾಯ ಮಾಡುವಂಥ ಪರಿಕಲ್ಪನೆಯನ್ನು ಕಲಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಆ ದೃಷ್ಟಿಯಿಂದ ಇವತ್ತು ಸಂಘಗಳು ಬೆಳವಣಿಗೆಂತಕ್ಕಾಗಿ ಇವತ್ತು ಈ ಸಂಸ್ಥೆ ಕೇವಲ ಅಮರಗುಳದ ಸುತ್ತಮುತ್ತಲ ಗ್ರಾಮಗಳಿಗೆ ಸೀಮಿತವಾಗದೆ ನಾವು ಗೋಕುಲದಲ್ಲಿ ಬ್ರಾಂಚನ್ನು ಪ್ರಾರಂಭ ಮಾಡಿದ್ದೀವಿ, ಅಮ್ಮಿನಬಾಗಲ್ಲಿ ಬ್ರಾಂಚನ್ನು ಪ್ರಾರಂಭ ಮಾಡಿದ್ದೀವಿ, ನರೇಂದ್ರದಲ್ಲಿ ಕೂಡ ಬ್ರಾಂಚ್ ಪ್ರಾರಂಭ ಮಾಡಿದ್ವಿ. ಇವತ್ತು ಆ ಬ್ರಾಂಚ್ಗಳು ಸರ್ ಸುಮಾರು ನರೇಂದ್ರದಲ್ಲಿ 2 ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ, ಗೋಕುಲದಲ್ಲಿ 2.5 ಕೋಟಿ ಬಿಸ್ನೆಸ್ ಮಾಡ್ತಾ ಇದೆ ಮತ್ತು ಅಮ್ಮಿನಬಾಗಲ್ಲಿ 7 ಕೋಟಿವರೆಗೆ ಬಿಸ್ನೆಸ್ಸನ್ನು ಕೇವಲ 1 ವರ್ಷದಲ್ಲಿ ಸಾಧನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಅಲ್ಲಿ ಹಲವಾರು ಸಂಘಗಳನ್ನು ಇವತ್ತು ನಾವು ರಚನೆ ಮಾಡಿದ್ದೇವೆ. ಅವುಗಳಿಗೆ ಇವತ್ತು ತರಬೇತಿಯನ್ನು ಕೊಡುವುದರ ಜೊತೆಗೆ ವ್ಯಾಪಾರ ವಹಿವಾಟವನ್ನು ಯಾವ ಥರ ಮಾಡಬೇಕನ್ನುವಂಥ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತು ತಮ್ಮೆಲ್ಲರಿಗೂ ಕೂಡ ಈ ಸಂಸ್ಥೆಯನ್ನು ಬೆಳೆಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಖಂಡಿತವಾಗಿ ಈ ಸಂಸ್ಥೆ ಈಗಾಗಲೇ ಹಿರಿಯರ ಅನಿಸಿಕೆ ಇದೆ, ದಶಮಾನೋತ್ಸವ, ರಜತ ಮಹೋತ್ಸವ, ಸುವರ್ಣ ಮಹೋತ್ಸವ ಹಾಗೂ ಶತಮಾನೋತ್ಸವ 4 ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಸಂಸ್ಥೆಯ ನಿಮ್ಮೆಲ್ಲರಿಗೂ ಕೂಡ ದೇವರು ಕಲ್ಪನೆಯನ್ನು ಕೊಡಲಿ. ನೀವು ಇಷ್ಟೇ ಪ್ರೀತಿ ವಿಶ್ವಾಸದಿಂದ ಈ ಸಂಸ್ಥೆಯನ್ನು ನೀವು ಬೆಳೆಸಿದರೆ ನಿಮ್ಮ ಆರ್ಥಿಕವಾಗಿ ಆ ಕುಟುಂಬಗಳು ಮೇಲೆತ್ತುವಂಥ ಕೆಲಸದಾಗೈತಿ. ಆ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ಕೂಡ ಈ ಸಂಸ್ಥೆಯನ್ನು ಬೆಳೆಸಿರಿ. ಮುಂದಿನ 25 ವರ್ಷದ ಯಶಸ್ವಿ ಕಾರ್ಯಕ್ರಮವನ್ನು ನಾವು ಮಾಡೋಣ. ನಾವು 100ಕ್ಕೆ ಹೋಗೋದು ಬೇಡ, 50ಕ್ಕೆ ಹೋಗೋದು ಬೇಡ. ಮೊದಲು 25ನೇ ವರ್ಷದ ರಜತ ಮಹೋತ್ಸವ ಸಮಾರಂಭವನ್ನು ಇಡೀ ಎಲ್ಲ ಮಹಿಳಾ ಸಂಘಗಳ ಸದಸ್ಯ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಮಾತನ್ನು ಹೇಳಿ ಆ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಮುಖಾಂತರ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ತಮಗೆ ಹೇಳ್ತಾ ಇದ್ದೇನೆ. ಆದರೆ ಇಷ್ಟೇ ಸ್ವಸಹಾಯ ಸಂಘಗಳನ್ನ ನನ್ನ ಕಲ್ಪನೆ ಇಷ್ಟೇ, ಸ್ವಸಹಾಯ ಸಂಘಗಳನ್ನ ನೀವು ಕಟ್ಟಿದ ಮೇಲೆ ಕುಟುಂಬದಲ್ಲಿ ಆರ್ಥಿಕ ತೊಂದರೆ ಇರೋದ ಅದು ಯಾರ ಮನೆಯಾಗ ತಪ್ಪುದಲ್ಲ, ನಮ್ಮ ಮನೆಯಾಗ ತಪ್ಪುದಲ್ಲ, ನಿಮ್ಮನ್ನು ತಪ್ಪಿದ್ದಿಲ್ಲ. ಆದರೆ ಆರ್ಥಿಕವಾಗಿ ನಾವು ಬಿದ್ದರೆ ಸಾಲವೇ ಪರಿಹಾರವಲ್ಲ. ಆ ಸಾಲ ತೆಗೆದುಕೊಂಡು ನಾವು ಕುಟುಂಬ ಮೇಲೆ ಇರ್ತೀವಿ ಅಂದರೆ ಅದು ನಮ್ಮ ಕುಟುಂಬ ಅಭಿವೃದ್ಧಿದಾಯಕವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮಲ್ಲಿ ಕೇಳಿಷ್ಟೇ, ನನ್ನ ಮನೆಯಲ್ಲಿ ಯಜಮಾನ ಹಗಲಿರು ದುಡಿತಿರ್ತಾನೆ, ಅವರಿಗೆ ಇವತ್ತು ಕುಟುಂಬ ನಿರ್ವಹಣೆಯಲ್ಲಿ ನಮ್ಮ ಮಹಿಳೆಯರ ಪಾತ್ರ ಬಹಳ ಮುಖ್ಯ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಆ ಕುಟುಂಬ ಅಭಿವೃದ್ಧಿ ಹೋಗಬೇಕಾದಾಗ ನೀವು ಕೂಡ ಸ್ವಉದ್ಯೋಗವನ್ನು ಪ್ರಾರಂಭ ಮಾಡಬೇಕು. ಇವತ್ತು ನಮ್ಮಡಿನ ಕಾಂಬ್ಳೆ ಸಾಹೇಬರು ಹಲವಾರು ಯೋಜನೆಗಳು ನಮ್ಗೆ ಹೇಳ್ತಾ ಇದ್ದಾರೆ, ಅದನ್ನು ಮಾಡೋರು ಮುಂದೆ ಬರಬೇಕಾಗಿದೆ. ಇವತ್ತು ನಮ್ಮ ಸಂಸ್ಥೆ ಸಿದ್ದೇಶ್ವರ ಗ್ರಾಮೀಣ ಸಂಸ್ಥೆ ಮುಖಾಂತರ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮಡಿನ ಸಹಯೋಗದೊಂದಿಗೆ ಆ ತರಬೇತಿಯನ್ನು ಪಡ್ಕೊಂಡು ನೀವೆಲ್ಲರೂ ಕೂಡ ಕುಟುಂಬವನ್ನು ಅಭಿವೃದ್ಧಿ ಪರವಾಗಿ ಒಯ್ಯಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಆ ತರಬೇತಿಯ ಲಾಭಗಳನ್ನು ತಾವೆಲ್ಲರೂ ಪಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಶ್ರೀಮತಿ ಮಂಜುಳಾ ಎಂ ಹೊರಿಕೇರಿ ಅವರು ಮಾತನಾಡಿ, ಮಹಿಳೆಯರು ಮನೆಯ ಜವಾಬ್ದಾರಿಯ ಜೊತೆಗೆ ಸ್ವಾವಲಂಬಿಗಳಾಗಿ ಬದುಕಬೇಕು ಎಂದರು. ದೀಪಾ ನಂದಿಹಳ್ಳಿಯವರ ಮಾರ್ಗದರ್ಶನದಲ್ಲಿ 300 ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು 3,000 ಸದಸ್ಯರಿದ್ದಾರೆ. ತಿಂಗಳಿಗೆ 50 ಲಕ್ಷ ರೂಪಾಯಿ ಉಳಿತಾಯ ಮತ್ತು 3,30 ಲಕ್ಷ ರೂಪಾಯಿ ಸಾಲ ವಿತರಣೆಯಾಗಿದ್ದು ವ್ಯವಹಾರ ಸಂಪೂರ್ಣ ಪಾರದರ್ಶಕವಾಗಿದೆ ಎಂದು ಶ್ಲಾಘಿಸಿದರು. ಇದೇ ರೀತಿ ಮುಂದುವರಿಲಿ, ಶತಮಾನೋತ್ಸವವನ್ನು ಇದೇ ರೀತಿ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ರಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕಳೆಯಿಂದ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಮಹಿಳೆ ಒಂದು ಮುಂದುವರೆದ್ರೆ ಅವರ ಕುಟುಂಬನೇ ಏನಾಗ್ತತಿ ಮುಂದುವರಿತೀವಿ. ಮಹಿಳೆ ಒಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಅಂತ ಒಂದು ನುಡಿ ಇದೆ. ಅದೇ ರೀತಿ ಮಹಿಳೆ ಒಂದು ಏನಾದರೂ ಒಂದು ಸಮಾಜದಲ್ಲಿ ಮುಂದುವರಿಬೇಕಂತಂದರೆ ಮಹಿಳೆ ಮುಂದುವರೆದ್ಲು ಅಂತಂದರೆ ಆ ಕುಟುಂಬನೇ ಏನಾಗ್ತತಿ ಮುಂದುವರಿತೀವಿ. ಆದರೆ ಇಂಥ ನೀವು ಸ್ವಸಹಾಯ ಗುಂಪುಗಳನ್ನು ಮಾಡಿದ್ರಿ ಅಂದ್ರೆ ಹಿಂಗೆ ನೀವು ಎಲ್ಲರೂ 10 ಜನನೋ 11 ಜನನೋ 20 ಜನನೋ ಇಂಥ ಒಂದು ಸಂಘವನ್ನು ಮಾಡ್ಕೊಂಡ್ರಿ ಅಂತಂದ್ರೆ ಇದರಿಂದ ನಿಮಗೇನಾಗ್ತದೆ, ಒಂದು ಮಾನಸಿಕ ನೆಮ್ಮದಿನೂ ಇರ್ತೈತಿ. ಆರ್ಥಿಕ ಹಣದ ಅವಶ್ಯಕತೆ ಜೊತೆಗೆ ನಮ್ಮ ಮಾನಸಿಕ ನೆಮ್ಮದಿನೂ ಇರ್ತೈತಿ. ಇದರಲ್ಲಿ ಮಾನಸಿಕ ನೆಮ್ಮದಿ ಅಂತಂದ್ರೆ ಈಗ ಬರೀ ನಾವು ಕೆಲಸ ಅಂತ ಮಾಡ್ತಾ ಇರ್ತೀವಿ. ಇಲ್ಲಿ ನಮ್ದು ಏನು 10 ನಿಮಿಷ ಅಥವಾ ಒಂದು ಅರ್ಧ ತಾಸು ನಾವೆಲ್ಲರೂ ಸೇರ್ತೇವೆ, ಅಲ್ಲಿ ನಮ್ಮ ಮಾನಸಿಕ ನೆಮ್ಮದಿನೂ
ಒಂದಿಟ್ಟು ಚೆನ್ನಾಗಾಗ್ತದೆ. ಯಾಕಂದ್ರೆ ಈಗ ನಾವು ಕೆಲಸದ ಒತ್ತಡದಿಂದ ನೋಡ್ತೀರಿ, ಯಾವುದು ನಮಗೆ ಸಮಾಧಾನ ಇಲ್ಲ. ಹೆಣ್ಮಕ್ಳಿಗೆ ಅತಿಯಾದ ಕೆಲಸದಿಂದ ಅದು ಸಮಾಧಾನ ಇಲ್ಲ. ಈಗ ಏನಾಕೈತಿ, ಒಂದು 10 ನಿಮಿಷ ನೀವು ರಿಲ್ಯಾಕ್ಸ್ ಆದಂಗೆ ಎಲ್ಲರೂ ಸೇರ್ತೀರಿ, ಅಲ್ಲಿ ನಿಮ್ಮದು ಮಾತಾಡ್ಕೊತೀರಿ, ಅಥವಾ ಅವ್ರದ್ದು ನಿಮಗೆ ಹೇಳ್ತಾರ. ಈ ರೀತಿ ಇರೋದ್ರಿಂದ ನಮಗೆ ಮಾನಸಿಕ ಸಮಾಧಾನನೂ ಅಲ್ಲಿ ಸಿಗ್ತೈತಿ. ಅದರ ಸಲುವಾಗಿ 4 ಗೋಡೆಯಲ್ಲಿ ಇರೋಕ್ಕಿಂತ 4 ಜನರಲ್ಲಿ ಇರೋದು, ಒಂದು ಸಮಾಜದಲ್ಲಿ ಇರೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಮ್ಗೆ ಇದಕ್ಕೆ ಹಣ ಬೇಕು, ನಾವು ಹಿಂಗೆ ಮಾಡ್ಕೊತೇವೆ, ಹಿಂಗೆ ಕಲಿತೇವೆ, ಅಥವಾ ನಾವು ಈ ನಮ್ಮ ಸಂಘದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ, ನನಗಿಲ್ಲಿ ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಮಸ್ಕಾರ ಅಂತ ತಿಳಿಸ್ತೀನಿ. ದುಡ್ಡನ್ನ ಅಷ್ಟೇ ಬಳಸ್ಕೊತ ಕುಂತ್ರೆ ನಡೆಯಲ್ಲ. ಸಂಘದಿಂದ ಬಂದ ದುಡ್ಲಿಂದ ಮತ್ತೆ ಏನೋ ಸ್ವಂತ ಉದ್ಯೋಗ ಮಾಡ್ಬೇಕನ್ನೋದು ನಮ್ಗೆ ಮಲ್ಲಿಕಾರ್ಜುನ ಸರ್ ಗುರುಗಳು ನಮಗೆಲ್ಲ ತಿಳಿಸ್ಕೊಟ್ರೆ ಅದೇ ಥರ ನಾವು ಮಾಡ್ಕೊಂಡು ಹೋದ್ವಿ. ಮುಂದೆ ಮತ್ತೆ ಇನ್ನೂ ಮುಂದೆ ಒಂದೊಂದು ಬೆಳ್ಕೊತ ಬಂದ ನಮ್ಮ ಸಂಘಗಳೆಲ್ಲ. ಅದು ನಮ್ಗೆ ಸಂಘಗಳಿಗೆ ಸ್ವಂತ ಉದ್ಯೋಗ ಮಾಡ್ಬೇಕಂತಂದ್ರೆ ಗೌರ್ಮೆಂಟ್ ಬ್ಯಾಂಕ್ಗಿಂತ ನಮ್ಗೆ ಇದು ಅನುಕೂಲ ಆಗ್ತಂಗಿಲ್ಲ. ಗೌರ್ಮೆಂಟ್ ಬ್ಯಾಂಕಿಂಗ್ ಹೋದಾಗ ಅಲ್ಲೆಲ್ಲ ಲೋನ್ ಕೇಳಿದ್ರೆ, ಆಸ್ತಿ ಪತ್ರ ಕೇಳಿದ್ರೆ, ಆಮೇಲೆ ಹೊಲ ಪತ್ರ ಕೇಳಿದ್ರಿ ಸರ್. ಆಮೇಲೆ ಇಲ್ಲಿ ನಾವು ಸಂಘ ಮಾಡಿದ್ವಿ ಸರ್. ಸಂಘ ದೇಶಪಾಂಡೆ ಫೌಂಡೇಶನ್ ಸಲ್ಗೋದವ್ರೆ ಎಲ್ಲ ನೀವು ಬೇರೆ ಸಂಘ ಮಾಡಿದ್ರೆ ಹೇಳ್ರಿ, ನಾವೆಲ್ಲ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ. ಆಮೇಲೆ ನಮ್ಗೆ ದೀಪಾ ಮೇಡಮ್ ಅವರೇ ಸಲಹೆ ಕೊಟ್ಟರೆ, ಈಗ ಮಲ್ಲಿಕಾರ್ಜುನ ಸೌಹಾರ್ದ ಸಂಘಕ್ಕೆ ಬಂದಮೇಲೆ ನಾವು ಏನು 1 ರೂಪಾಯಿನೂ ತುಂಬಿಲ್ಲ. ಅವ್ರು ನಮ್ಗೆ ಲೋನ್ ಮುಖಾಂತರ ನಮ್ಗೆ ದುಡ್ಡು ಕೊಟ್ಟರು. ಅದರ ಸೈಡ್ಲಿಂದ ನಾವು ರೊಟ್ಟಿ ಮಿಷನ್ ಮಾಡಿದ್ವಿ. ರೊಟ್ಟಿ ಮಿಷನ್ ಮಾಡ್ಕೊತ 1 ತಿಂಗಳದ ಲೋನ್ ಕಟ್ಟಕ್ಕೂ ಫಸ್ಟ್ 1ನೇ ತಿಂಗಳೂ ತಿಂಗಳಿಲ್ಲ ನಮ್ಗೆ ಏನು ಅದಕ್ಕೆ ಬರುತ್ತೆ. ಆಮೇಲೆ ನಮ್ಮ ಸಂಘ ಹಸ್ಕೊತ ಹೋದಂಗೆಲ್ಲ ಮುಂದೆ ನಮ್ಗೆ ಇಂಪ್ರೂವ್ ಆಗ್ತಲ್ಲ ಸಂಘದಿಂದ. ಆ ರೊಟ್ಟಿ ಮಿಷನ್ ಇಂಪ್ರೂವ್ ಆಗಿಂದ ಮತ್ತೊಂದು ಶಾಂಗಿ ಮಿಷನ್ ಮಾಡಿದ್ರು, ಪಾರ್ಟ್ನರ್ ಮೇಲೆ ಮಾಡಿದ್ರು ಸರ್ ಅವ್ರೆ. ಈಗ ಮತ್ತೆ ಶಾಂಗಿ ಮಿಷನ್ ಮಾಡಿ ಮತ್ತೆ ಗಿರ್ಮಿನೇ ತೊಗೊಂಡ್ರು ಅವ್ರೆ. ಹಂಗೆ ಬಟ್ ನೀವು ಖಾಲಿ ಒಟ್ಟೆ ಇಲ್ಲಾರಂಗೆ ಮತ್ತೆ ಇನ್ನೂ ಏನಾರು ಮಾಡ್ಬೋದ್ರಿ ಸರ್. ಅದು ನಮ್ಗೆ ಇಷ್ಟೇ ಕರೆಕ್ಟ್ ಆಯ್ತು ರೀ. ಸಂಘದಿಂದ ಒಟ್ಟು ನಾವು ಒಂದು ಸಂಘದ ಅಷ್ಟೇ ಗೊತ್ತಾಯ್ತಾ ಇಲ್ಲ, ಸ್ವಂತ ಉದ್ಯೋಗ ಮಾಡೋಕೆ ಭಾಳ ಹೆಲ್ಪ್ ಅಂದರೆ ಗುರುಗಳಾದಂಥ ಮಲ್ಲಿಕಾರ್ಜುನ ಸರ್ ನಮ್ಗೆ ಮಾಡಿಕೊಟ್ರೆ. ಆಮೇಲೆ ನಮ್ಗೆ ನಮ್ಮ ಬ್ಯಾಂಕಿನವರೆಲ್ಲ ನಾವು ಟೈಮ್ಸಲ್ಲೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಒಳಗೆ, ಆಮೇಲೆ ಕಂಪ್ನಿ ಒಳಗೆಲ್ಲ ಕೆಲಸ ಮಾಡಿದ್ರೆ ನಾವೇನು ಮಾಡಿಲ್ಲ ಅನ್ನೋದಂತ ಬೇಜಾರಾಗಿತ್ತು ನಮ್ಗೆ. ಅದ್ರ ನೀವು ಅವರೇ ಹೇಳ್ಕೊಟ್ರೆ ಮತ್ತೆ ನಮ್ಗೆ ನೀವೇನು ಮಾಡಿಲ್ಲ ಅಂತಂದ್ರೆ ನೀವು ರೊಟ್ಟಿ ಮಿಷನಿಂದ ನಿನ್ನ ಹೆಸರು ಮುಂದೈತಲ್ಲ, ಇದ್ರೆ ಇಷ್ಟ ಸಾಕಂತ ಅವರೇ ಧೈರ್ಯ ಕೊಟ್ಟರು. ಒಳ್ಳೆ ಅಷ್ಟು ನಮ್ಗೆ ಅದು ಒಟ್ಟು ನೆಮ್ಮದಿ ಇತ್ತು ಸರ್. ಅವತ್ತು ನಿಮ್ಮ ಹೆಸರು ಹೇಳ್ಕೊಂಡು ನಾವು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದ್ದು ನನಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವಾಗ 10 ಅಲ್ರಿ ಸರ್, ಇನ್ನೂ 100 ಬ್ರಾಂಚ್ಗಳಿಗೆ ಓಪನ್ ಮಾಡಿ ಅಂತ ದೇವ್ರು ಕೇಳ್ಕೊಂಡೆ ನಾನು ಇಷ್ಟು ಕೇಳ್ಕೊತೀನಿ ಸರ್. 2 ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ನನ್ನ ಅನಿಸಿಕೆ ಅಂದರೆ, ನಾವು ಸಂಘ ಕಟ್ಟಬೇಕಾದ್ರೆ ಫಸ್ಟ್ ಬಂದು ನಮ್ಗೆ ದೀಪಾ ಮೇಡಮ್ ಹೇಳಿದರು, ಈ ಥರ ಐತಿ ನಮ್ಮಲ್ಲೇ ನೀವು ಮಾಡ್ತಿದ್ರು ಮಾಡಿರಿ ಅಂತ. ಆಯಿತು ಮಾಡ್ತೀವಿ ಅಂದ್ವಿ, ಎಲ್ಲ ಅನುಕೂಲ ಮಾಡಿಕೊಟ್ರು. ಆಮೇಲೆ ಹೇಳಬೇಕಂದ್ರೆ ಅವರು ಎಲ್ಲನೂ ತಿಳಿಸಿ ಹೇಳಿ ಆಮೇಲೆ ಬಂದು ಇಲ್ಲೆಲ್ಲ ಸಂಘ ಮಾಡಿರಿ ಹಿಂಗೆ ಮಾಡಿರಿ ಅಂತೆಲ್ಲ ಹೇಳಿಕೊಟ್ಟ ಮೇಲೆ ನಾವು ಮಾಡಿದ್ವಿ. ಅದೇ ಪ್ರಕಾರ ಅವ್ರು ಬಂದು ತಿಂಗಳ ನಮ್ಮಲ್ಲೇ ಕಲೆಕ್ಟ್ ಮಾಡಿಕೊಂಡು ಎಲ್ಲ ಮೀಟಿಂಗಿಗೆ ಬಂದ್ರಿ, ಎಲ್ಲ 10 ಮಂದಿನೂ ಕೂಡ್ರಿ, ಇಷ್ಟ ಮಂದಿ ಕೂಡಬೇಡ್ರಿ ಅಂತ ಪ್ರತಿಯೊಂದು ಸರಿನೂ ಅವ್ರು ಹೇಳ್ತಾನೆ ಬರ್ತಾರೆ. ವರ್ಷ ಬಂದಾಗೊಮ್ಮೆ ಮಾಸಿಕ ಸಭೆಗಳಿಗೆ ಎಲ್ಲಕ್ಕೂ ಇನ್ವೈಟ್ ಮಾಡ್ತಾರೆ ನಮ್ಗೆ. ಅದೇ ಥರ ನಾವು 10 ಮಂದಿ ಕೂಡಿದ್ರು ನಾವು 10 ಮಂದಿ ಒಳಗೆ ಒಬ್ಬೊಬ್ಬರು ಒಂದು ಶಾಂಗಿ ಮಷಿನ್ ತೊಗೊಂಡ್ರು. ಒಬ್ಬರು ಅವರು ಶಾಂಗಿ ಮಷಿನ್ಲಿಂದನೇ ಇಂಪ್ರೂವ್ ಆದರು. ಇವತ್ತು ಅವ್ರು ಕಿರಾಣಿ ಅಂಗಡಿ ಇಟ್ಕೊಂಡಾರ ಒಬ್ಬರು ನಮ್ಮಲ್ಲಿ. ಎಲ್ಲರೂ ಪ್ರತಿಯೊಬ್ಬರು ಒಂದು ಉದ್ಯೋಗದಾಗ ಅದಾರ. ಅವ್ರಿಗೆ ಒಬ್ಬೊಬ್ಬರು ವಿದ್ಯಾಭ್ಯಾಸಕ್ಕೆ ಇದು ಮಾಡ್ಕೊಂಡಾರ. ಹಾಗೆಲ್ಲ ಪ್ರತಿಯೊಂದು ಮಕ್ಕಳು ಚಲೋ ಓದ್ತಾ ಇದಾರ. ಅವರೆಲ್ಲ ಅನುಕೂಲ ಮಾಡ್ಕೊಂಡಾರ. ನಮ್ಮಲ್ಲಿ 10 ಮಂದಿನೂ ಚಲೋ ಇದು ಮಾಡಿಕೊಂಡು ಈ ಅನುಕೂಲ ಮಾಡಿಕೊಟ್ಟಂಥ ವರ್ಗೇಶ್ ಸರ್ ಅವ್ರಿಗೆ ಇಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಾವು ಧರ್ಮಸ್ಥಳ ಸಂಘ ಮಾಡಿದಾಗ ನಾವು ಹೂವಿಗೆ ಕಟ್ತಿದ್ವಿ, ಆದರೆ ಇಲ್ಲೇ ರೀತಿ ನಮ್ಮಲ್ಲೇ ಬಂದು ಅವ್ರು ಕಲೆಕ್ಟ್ ಮಾಡ್ಕೊತಾರೆ. ಇದೊಂದು ಅವ್ರು ಅನುಕೂಲ ಮಾಡಿಕೊಟ್ಟಾರ. ಮತ್ತು ನಾವು ಪ್ರತಿಯೊಂದೂ ನೋಡ್ಬೇಕಂತಂದ್ರೆ, ಈಗ ನಾವು ಎಲ್ಲರ ಬ್ಯಾಂಕಿಗೆ ಹೋದ್ರೆ ನಮ್ಗೆ ಸಾಲ ಕೊಡ್ಬೇಕಂದ್ರೆ ಒಂದು 10 ಜಾಮೀನು ಕೇಳ್ತಾರೆ, ಉತ್ತಾರ ಕೇಳ್ತಾರೆ, ಮನೆವೋ ಗಾಡಿವೋ ಏನೋ ಪ್ರತಿಯೊಂದು ಕೇಳ್ತಿರ್ತಾರೆ. ಆದರೆ ಇಲ್ಲಿ ನಾವು ಬಂದು ಒಂದು ಅರ್ಜಿ ಕೊಟ್ಟ ಮೇಲೆ 10 ಮಂದಿ ಬಂದು ನಮ್ಗೆ ಎಲ್ಲರೂ ಬಂದು ನಾವು ಸಹಿ ಮಾಡಿದಾಗ ನಾವನ್ನು ಎಲ್ಲರೂ ತುಂಬ್ತೀವಿ ಅಂತ ಒಂದು ಭರವಸೆ ಕೊಟ್ಟಾಗ ಅವ್ರು ನಮ್ಗೆ 8 ಲಕ್ಷ ಮಟ್ಟ ನಾವು ಲೋನ್ ತೊಗೊಂಡೇವಿ ಸರ್. ಅಷ್ಟು ಅವಕಾಶ ಮಾಡಿಕೊಟ್ಟಾರ. ಒಬ್ಬ ಮಹಿಳೆಯರಿಗೆ ಇದಕ್ಕೆ ಬೇಕಾಗಿತ್ತು ಮನೆ ಹೋಮ್ ಲೋನ್, ಅವ್ರಿಗೆ 8 ಲಕ್ಷ ಕೊಟ್ಟಾಗ ನಮ್ಮ ಚಲೋ ನಡೆಸ್ಕೊಂಡು ಹೊಂಟೇವಿ. ಹಿಂಗೆ ನಮ್ಗೆ ಇನ್ನೂ ಅನುಕೂಲ ಆಗಲಿ, ಇನ್ನೂ 100 ಈಗ ದಶಮಾನೋತ್ಸವ ಮಾಡೇವಿ. ಮೇಡಮ್ ಹೇಳ್ದಂಗೆ ನಾವು ಶತಮಾನೋತ್ಸವ ಮಾಡೋಣ ಅಂತ ಆಸೆಪಡ್ತೇನೆ. ನನ್ನ ಮಾತುಗಳನ್ನು ಹೇಳಿ ಕಾರ್ಯಕ್ರಮದ ನಿರೂಪಣೆಯನ್ನು ಆಶ್ಮಾ ಎಸ್ ಕಂಚಗಾರ್ ಅವರು ನಿರ್ವಹಿಸಿದರು. ಗೀತಾ ಪಗಾಡ ಅವರು ಪ್ರಾರ್ಥನೆ ಸಲ್ಲಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ದೀಪಾ ಎಂ ನಂದಿಹಳ್ಳಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಒಬ್ಬ ಮಹಿಳೆ ಕಲಿತರೆ ಒಂದು ಕುಟುಂಬವೇ ಕಲಿತಂತೆ,
ಒಬ್ಬ ಮಹಿಳೆ ಆರ್ಥಿಕವಾಗಿ ಸದೃಢವಾದರೆ ಇಡೀ ಕುಟುಂಬವೇ ಪ್ರಗತಿ ಹೊಂದುತ್ತದೆ ಎಂಬ ಸಂದೇಶದೊಂದಿಗೆ ಸ್ವಸಹಾಯ ಸಂಘಗಳ ಮಹತ್ವವನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ಸಾರಿತು. ಸ್ವಸಹಾಯ ಸಂಘಗಳು ಕೇವಲ ಉಳಿತಾಯಕ್ಕೆ ಸೀಮಿತವಾಗದೆ ಮಹಿಳೆಯರ ಶಕ್ತಿ ಕೇಂದ್ರಗಳಾಗಿ ಉದ್ಯೋಗ, ನಾಯಕತ್ವ, ಸಾಮಾಜಿಕ ಜಾಗೃತಿ ಮತ್ತು ಪರಸ್ಪರ ಸಹಕಾರಕ್ಕೆ ವೇದಿಕೆಯಾಗಿವೆ ಎಂಬುದನ್ನು ಈ ದಶಮಾನೋತ್ಸವ ಸಂಭ್ರಮ ಸ್ಪಷ್ಟಪಡಿಸಿತು.